Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋಲಿ ಒಂದು ಸೂಪರ್ ಆಗಿರೋ ಸಿಂಪಲ್ ಆಗಿರೋ ಆ್ಯಂಡ್ ಹೋಮ್ ರೆಮಿಡಿ ಬ್ಯೂಟಿ ಟಿಪ್ನ ನೋಡೋಣ. ಏನು ಅಂತ 100% ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ತುಂಬ ಡ್ರ್ಯಾಗ್ ಎಲ್ಲ ಏನು ಮಾಡೋದಿಲ್ಲ. ಸೊ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಸಾಮಾನ್ಯವಾಗಿ ನಮಗೆ ವರ್ಕ್ ಪ್ರೆಷರಿಂದ ಆಗಿರ್ಬೋದು, ಅಥವಾ ಇಲ್ಲ ಅಂತಂದರೆ ಮೊಬೈಲ್ ಜಾಸ್ತಿ ನೋಡೋದ್ರಿಂದ ಆಗಿರ್ಬೋದು, ಅಥವಾ ಲ್ಯಾಪ್ಟಾಪ್ ಸ್ಕ್ರೀನು ಅಥವಾ ಡೆಸ್ಕ್ಟಾಪ್ ಸ್ಕ್ರೀನು ಆ್ಯಂಡ್ ನಿದ್ದೆ ಸರಿ ಮಾಡದೇ ಇರೋದು, ಸ್ಟ್ರೆಸ್ಸಿಗೆ ಆ್ಯಂಡ್ ಇದಕ್ಕೆಲ್ಲನೂ ಆಬ್ವಿಯಸ್ಲಿ ನಮ್ಮ ಕಣ್ಣು ತುಂಬಾ ಸ್ಟ್ರೈನ್ ಆಗಿರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಸೊ ಕಣ್ಣು ಸುತ್ತ ಎಲ್ಲ ಒಂಥರ ಪಫ್ ಥರ ಆಗೋಗಿರುತ್ತೆ, ಸೊ ಪಫಿ ಐಸ್ ಆಗೋಗಿರುತ್ತಲ್ವ. ಸೊ ಅದಕ್ಕೆ ನಾವು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲೇ ನಾವು ಕೆಲವೊಂದು ಸಿಂಪಲ್ ನಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದಾಗಿರಲಿ, ಅಥವಾ ನಾವು ವರ್ಕಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದಾಗಿರಲಿ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಸೊ ಗ್ರ್ಯಾಜುವಲಿ ಅದನ್ನು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಆ್ಯಂಡ್ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಕಡಿಮೆ ಆದಮೇಲೆ ಓಕೆನಾ. ಸೊ ಹೇಗೆ ನಾವು ಅದನ್ನು ಗ್ರ್ಯಾಜುವಲಿ ಕಡಿಮೆ ಮಾಡ್ಕೊಳ್ಳೋದು ಆ್ಯಂಡ್ ಸಿಂಪಲ್ಲಾಗಿ ನಮ್ಮ ಹೋಮ್ ರೆಮಿಡಿಲೇ ಹೇಗೆ ಅದನ್ನು ಸರಿ ಮಾಡ್ಕೋಬೋದು ಅನ್ನೋದನ್ನು ಒಂದಷ್ಟು ಗೊತ್ತಿರೋ ಟಿಪ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ ಓಕೆನಾ. ಸೊ ಫಸ್ಟ್ ಟಿಪ್ ಏನಪ್ಪ ಅಂತಂದರೆ, ದಿ ಬೆಸ್ಟ್ ವಂಡರ್ಸ್ ಆಗಿ ಕ್ರಿಯೇಟ್ ಮಾಡೋದು, ವಂಡರ್ಸ್ ಆಗಿ ವರ್ಕ್ ಮಾಡೋದು ಏನಪ್ಪ ಅಂತಂದರೆ, ಫಸ್ಟ್ ಟಿಪ್ ಬಂದು ಆಲೂಗಡ್ಡೆ. ಸೊ ಆಲೂಗಡ್ಡೆನ ನೀಟಾಗಿ ನೀವು ಬೇಕಾದರೆ ಗ್ರೈಂಡ್ ಮಾಡಿ ಆ ರಸನ ಮಾತ್ರ ನೀವು ಬೇಕಾದರೆ ಕಣ್ಣು ಸುತ್ತ ನೀವು ಅಪ್ಲೈ ಮಾಡ್ಕೋಬೋದು ಆ್ಯಂಡ್ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಆಯಿತಾ. ಇಟ್ಸ್ ಯೋರ್ ಟೈಮ್. ಸೊ ನಮಗೇನಾದರೂ ಒಂದು ಸಮಸ್ಯೆ ಆಗಿದೆ ಅಂದಾಗ ಸ್ವಲ್ಪ ನಾವು ಒಂದು ಟೈಮ್ ಕೊಟ್ಟು ನಾವು ನಮ್ಮ ಸೆಲ್ಫ್ ಕೇರ್ನ ಮಾಡ್ಕೋಬೇಕಾಗತ್ತೆ. ಸೊ ಲೈಟಾಗಿ ಕ್ಲಾಕ್ ವೈಸು ಅಥವಾ ಆಂಟಿ ಕ್ಲಾಕ್ ವೈಸು ಸ್ವಲ್ಪ ಮೈಲ್ಡಾಗಿ ಮಸಾಜ್ ಕೊಡಿ. ಗ್ರೈಂಡು ಮಾಡ್ಕೋಬೋದು, ಅಥವಾ ಇಲ್ಲ ಅಂತಂದರೆ ನೀವು ಸ್ಲೈಸಾಗಿ ಕಟ್ ಮಾಡಿ ಕೂಡ ಕಣ್ಣ ಮೇಲೆ ಇಟ್ಕೋಬೋದು. ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ, ವಂಡರ್ಸ್ ಆಗಿ ವರ್ಕ್ ಮಾಡುತ್ತೆ. ಸೊ ಇದನ್ನು ಕೂಡ ನೀವು ಒಂದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ, ಆ್ಯಂಡ್ ಕುಕುಂಬರು ಅಷ್ಟೇ. ಸೊ ಸೌತೆಕಾಯಿ ಇದು ಕೂಡ ತುಂಬಾ ವಂಡರ್ಸ್ ಆಗಿ ಹೆಲ್ಪ್ ಮಾಡುತ್ತೆ. ನಮ್ಮ ಐನ ಕೂಲ್ ಡೌನ್ ಮಾಡೋದಕ್ಕೆ ಆ ಕೂಲಿಂಗ್ ಎಫೆಕ್ಟ್ ಇದೆ ಅದರಲ್ಲಿ. ಸೊ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಅನಿಸುತ್ತೆ ನಿಮಗೇನೆ ಎಷ್ಟು ತಂಪಾಗಿ ಕೋಲ್ಡಾಗಿ ಎಷ್ಟು ನಮಗೆ ಒಂದು ಸೂದಿಂಗ್ ಆಗಿರುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದನ್ನು ಅಷ್ಟೇ ನೀವು ಸ್ಲೈಸ್ ಮಾಡಿ ಇಟ್ಕೋಬೋದು ಕಣ್ಣ ಮೇಲೆ, ಅಥವಾ ಇಲ್ಲ ಅಂತಂದರೆ ಅದನ್ನು ಕೂಡ ನೀವು ಬ್ಲೆಂಡ್ ಮಾಡಿ ಆ ರಸನ ಮಾತ್ರ ಕಣ್ಣು ಸುತ್ತ ಹಾಕ್ಕೋಬೋದು. ಇದ್ರೂ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಈ ಥರ ಪಫಿ ಐಸ್ ಎಲ್ಲ ಬಂದಿರೋರು ಸೊ ಕಂಟಿನ್ಯೂಸ್ ಆಗಿ ನೀವು ಇದನ್ನು ಮಾಡಬೇಕಾಗತ್ತೆ. ಲೈಕ್ ವೀಕ್ಲಿ ಒನ್ಸು ಅಥವಾ ವೀಕ್ಲಿ ಟ್ವೈಸ್ ಮಾಡಿದ್ರೆ ಅದು ಹೆಲ್ಪ್ ಔಟ್ ಆಗೋದಿಲ್ಲ. ಸೊ ಅದು ರೆಡ್ಯೂಸ್ ಆಗೋ ತನಕ ನೀವು ಡೈಲಿ ನಿಮ್ಮ ಮಲ್ಗೋ ಟೈಮಲ್ಲಿ ಅಥವಾ ನಿಮ್ಮ ಫ್ರೀ ಟೈಮಲ್ಲಿ ಸೊ ಇದನ್ನು ಮಾಡ್ಕೋಬೋದು. 100% ಹೇಳ್ತೀನಿ ವರ್ಕೌಟ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಸೊ ಸ್ವಲ್ಪ ಮೊಬೈಲ್ನ ಒನ್ ಡೇ ಆಫೇ ಕೊಡಿ ಅಂತ ಅನಿಸುತ್ತೆ. ಲೈಕ್ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಲೈಕ್ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು. ಸೊ ಇದನ್ನೆಲ್ಲ ನೋಡಿದೆ ಒಂದು ಸ್ವಲ್ಪ ಹೊತ್ತು ನಮಗೋಸ್ಕರ ಅಂತ ಒಂದಷ್ಟು ಟೈಮ್ ಇಟ್ಬಿಟ್ಟು ಯಾವ್ದ್ರ ಬಗ್ಗೆ ಏನು ಒಂದಷ್ಟು ಮೇಲ್ಸ್ ಬಂದಿರಲಿ, ಒಂದಷ್ಟು ಮೆಸೇಜ್ ಬಂದಿರಲಿ, ಏನೇ ಆಗೋಗಿರಲಿ, ಸೊ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಮಗೆ ಅಂತ ಒಂದಷ್ಟು ಟೈಮ್ ಕೊಡ್ಕೋಬೇಕು ಅಂತ ಡಿಸೈಡ್ ಆಗೋಗಿ ಓಕೆನಾ. ಸೊ 1 ಅವರ್ ಒಂದು ಸರ್ಟನ್ ಟೈಮ್ ಆಗಿದ ತಕ್ಷಣ, ನಿಮ್ಮದು ಲಾಗೌಟ್ ಪೀರಿಯಡ್ ಆಗಿದ ತಕ್ಷಣ ಎಲ್ಲ ಪಕ್ಕಕ್ಕೆ ಇಟ್ಬಿಡಿ. ಏನೇ ತಲೆ ಹೋಗೋಂಥ ಸಮಸ್ಯೆ ಇದ್ರೂ ನಮಗೆ ಅಂತ ನಾವು ಒಂದು ಸ್ವಲ್ಪ ಹೊತ್ತು ನಾವು ಟೈಮ್ ಕೊಡಲೇಬೇಕು. ಇಲ್ಲ ಅಂತಂದರೆ ಇಟ್ಸ್ ತುಂಬ ಎಕ್ಸ್ಟ್ರೀಮ್ಗೆ ಆಗೋದ್ರೆ ತುಂಬ ರಿಕವರಿ ಆಗೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗುತ್ತೆ. ಸೊ ಮೇನು ಪಫಿನೆಸ್ ಬರೋದಕ್ಕೆ ಅದೇ ಆ ರೇಡಿಯೇಷನ್ ಬರುತ್ತಲ್ಲ, ಏನು ಅದು ಲೈಟ್ ಬರುತ್ತೆ ನಮ್ಮ ಕಣ್ಣಿಗೆ ಏನು ಬೀಳುತ್ತೆ, ಅದು ತುಂಬಾ ಎಫೆಕ್ಟ್ ಆಗಿರುತ್ತೆ. ಸೊ ನೋಡಿ ಆಗಿನ ಕಾಲದಲ್ಲೆಲ್ಲ ಎಷ್ಟು ಚೆನ್ನಾಗಿ ಆರಾಮಾಗಿ ಅವ್ರು ಇರ್ತಿದ್ರು. ಆವಾಗಿನ ಸಿಸ್ಟಮ್ ಇರ್ತಿರಲಿಲ್ಲ, ಗದ್ದೆಗೆ ಹೋಗ್ತಿದ್ರು, ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಅವಾಗೆಲ್ಲ ಏನೇನು ಸಮಸ್ಯೆ ಇರಲಿಲ್ಲ, ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು. ಬಟ್ ಇವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಬಿಕಾಸ್ ಆಫ್ ಕಲ್ಚರ್, ಬಿಕಾಸ್ ಆಫ್ ಎಲ್ಲ ಬೇರೆ ಟೆಕ್ನಾಲಜಿ ಅಥವಾ ಎಲ್ಲನೂ ಚೇಂಜ್ ಆಗ್ತಿದೆ. ನಾವು ಕೂಡ ಅದಕ್ಕೆ ಆಬ್ವಿಯಸ್ಲಿ ನಾವು ಅದಕ್ಕೆ ಅಡಾಪ್ಟ್ ಆಗಲೇಬೇಕು. ಇಲ್ಲ ಅಂತಂದರೆ ಹೇಗೆ ನಾವೆಲ್ಲ ಸರ್ವೈವ್ ಆಗೋಕ್ಕಾಗತ್ತೆ.
ಸೊ ಈ ಥರದ ನಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗ್ತಿದೆ, ಸೊ ಆ ಬೇಸಿಸ್ ಮೇಲೆ ನಮಗೆಲ್ಲನೂ ಎಫೆಕ್ಟ್ ಆಗ್ತಿರೋದು. ಸೊ ಅದರಲ್ಲೂ ಕೂಡ ನಾವು ಅಷ್ಟೇ, ನಾವೆಷ್ಟು ನಮ್ಮ ಹೆಲ್ತ್ ಕೇರ್ನ ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ, ಎಷ್ಟು ನಾವು ನಮಗೇನಾದರೂ ಒಂದು ಸಮಸ್ಯೆ ಬರೋದನ್ನು ಹೇಗೆ ಪ್ರಿವೆಂಟ್ ಮಾಡ್ಕೊಳ್ತೀವಿ ಅನ್ನೋದು ಸೊ ನಮ್ಮ ಕೈಲಿರುತ್ತೆ. ಸೊ ಅದನ್ನು ನಾವು ಕೂಡ ಫಾಲೋ ಮಾಡಬೇಕು. ಸೊ ಎಲ್ಲ ಒಂದು ಪಕ್ಕದಲ್ಲಿ ಇಟ್ಬಿಟ್ಟು ನಿಮಗೆ ಅಂತ ಒಂದಷ್ಟು ಅವರ್ನ ಇಟ್ಬಿಟ್ಟು ಎಲ್ಲನೂ ಸೈಡಲ್ಲಿ ಇಟ್ಬಿಡಿ. ಸೊ ಅದು ಕೂಡ ನಮಗೆ ತುಂಬಾ ಎಫೆಕ್ಟ್ ಕೊಡುತ್ತೆ. ಆ್ಯಂಡ್ ಇದೊಂದು ಟಿಪ್, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಇದು ತುಂಬಾ ಇಂಪಾರ್ಟೆಂಟು. ಇಟ್ಸ್ ನಾಟ್ ಓನ್ಲಿ ಐಸ್, ನಮ್ಮ ಎಂಟೈರ್ ನಮ್ಮ ಬಾಡಿಗೆ ನಾವು ಒಂದು ರೆಸ್ಟ್ ಕೊಡಲೇಬೇಕು. ಇಲ್ಲ ಅಂತಂದರೆ ನಾವು ಕೆಲಸ ಮಾಡೋದಕ್ಕೆ ಆಗಲ್ಲ. ಕೆಲಸ ಅಂತ ಮಾತ್ರನೇ ಅಲ್ಲ, ಬೇರೆ ಏನು ಮಾಡೋದಕ್ಕಾಗಲ್ಲ. ಲೈಕ್ ಕಂಪ್ಲೀಟ್ಲಿ ಶಟ್ ಡೌನ್ ಆಗೋಗಿರ್ತೀವಿ ನಾವು. ನೆಕ್ಸ್ಟ್ ಡೇ ಏನು ಮಾಡ್ತಿದ್ದೀವಿ, ಎಲ್ಲಿದ್ದೀವಿ, ಏನು ನಡೀತಿದೆ ಅನ್ನೋದೇ ನಮ್ಗೆ ಗೊತ್ತಿರಲ್ಲ. ಸೊ ಆ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀವಿ. ಸೊ ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡೋದು ಇಟ್ಸ್ ಅ ಮಸ್ಟ್. ಅಟ್ಲೀಸ್ಟ್ ಒಂದು ನಿಮಗೊಂದು 7 hours ಆಗಿಲ್ಲ ಅಂತಂದರೂ ಅಟ್ಲೀಸ್ಟ್ ಒಂದು 6 hours ನಿದ್ದೆ ಬೇಕೇ ಬೇಕು ನಮಗೆ. ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಪಫಿನೆಸ್ ಎಲ್ಲನೂ ಆ ರೀಸನಿಂದನೇ ಬರೋದು, ಓಕೆನಾ. ಸೊ ಇದನ್ನೆಲ್ಲ ನೀವು ಒಂದು ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ತಾ ಹೋದರೆ ಅದನ್ನು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾನು ಆವಾಗಲೇ ಹೇಳ್ದಂಗೆ, ಸೊ ನೀವು ಕಂಟಿನ್ಯೂಸ್ ಆಗಿ ಈ ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಂಬರ್ಬೇಕಾಗುತ್ತೆ. ಸೊ ಈ ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಂಬಂದರೆ ಗ್ರ್ಯಾಜುವಲಿ ಕಡಿಮೆ ಆಗುತ್ತೆ. ಸೊ ನಮಗೇನೋ ಒಂದು ಸಮಸ್ಯೆ ಬಂದಾಗ ಇನ್ಸ್ಟೆಂಟಾಗಿ ಬಂದಿರಲ್ಲ. ಸೊ ಅದು ಕೂಡ ಟೈಮ್ ತೊಗೊಂಡಿರುತ್ತೆ. ಸೊ ಅದನ್ನು ಹೋಗ್ಸೋದಕ್ಕೂ ಅಷ್ಟೇ, ಅದಕ್ಕೂ ಒಂದು ಸ್ವಲ್ಪ ನಾವು ಟೈಮ್ ಕೊಡಬೇಕು. ಆವಾಗಲೇ ಅದು ಗ್ರ್ಯಾಜುವಲಿ ಅದು ಡಿಕ್ರೀಸ್ ಆಗೋದು, ಓಕೆನಾ. ಆ್ಯಂಡ್ ಅದು ಹೋದ್ಮೇಲೂ ಅಷ್ಟೇ ಅದನ್ನು ಮೇಂಟೈನ್ ಮಾಡಿ ಹಾಗೆಯೇ. ಸೊ ಸಾಮಾನ್ಯವಾಗಿ ನಾನು ಎಲ್ಲ ಕೇಸಸಲ್ಲೂ ನೋಡ್ತೀನಿ, ಲೈಕ್ ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಸಮಸ್ಯೆ ಆಗಿರ್ಬೋದು, ಅದು ಹೋಗೋ ತನಕ ಅದ್ರ ತುಂಬ ಕಾನ್ಸಂಟ್ರೇಟ್ ಆಗಿ ಅದನ್ನೆಲ್ಲ ಕೆಲಸ ಮಾಡಿರ್ತೀವಿ. ಆ ಥರದ್ದು ಹೋಗಲಿ ಅಂಥೇಳಿ ನಾವು ಸಿಕ್ಕಾಪಟ್ಟೆ ಅದ್ರ ಮೇಲೆ ವರ್ಕೌಟ್ ಮಾಡಿರ್ತೀವಿ. ಅದು ಒಂದ್ಸತಿ ಅದು ಹೋದ್ಮೇಲೆ ಸೊ ಬ್ಯಾಕ್ ಟು ರೊಟೀನಿಂದ ನಾವು ಮಾಮೂಲಿ ಹೇಗಿತ್ತೋ ಹಾಗೆ ಎಲ್ಲ ಬ್ಯಾಕ್ ಟು ರೂಟೀನ್ ಬಂದುಬಿಡುತ್ತೆ. ಸೊ ಆ ಥರ ಮಾಡ್ಕೊಳ್ಬೇಡಿ. ಸೊ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ. ಸೊ ನಮ್ಮ ಕಣ್ಣಿಗೆ ರಿಲ್ಯಾಕ್ಸೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಮ್ಮ ಕಣ್ಣಿಗೂ ಅಷ್ಟೇ ಚೆನ್ನಾಗಿ ರನ್ನಿಂಗ್ ವಾಟರಲ್ಲಿ ಕಣ್ಣ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಏನಾದರೂ ಡರ್ಟ್ ಇದ್ದರೆ ಅದು ಕೂಡ ಹೋಗ್ಬಿಡುತ್ತೆ. ಸೊ ನೀಟಾಗಿ ಲೈಕ್ ಎಕ್ಸಸೈಸ್ ಕೂಡ ಇದೆ, ಐ ಎಕ್ಸಸೈಸ್ ಕೂಡ ಇದೆ. ಒಂದು ಪ್ಲೆಂಟಿ ಆಫ್ ವಿಡಿಯೋಸ್ ಸಿಗುತ್ತೆ. ಸೊ ಒಂದು ಪ್ಲೆಂಟಿ ಆಫ್ ಇನ್ಸ್ಟ್ರಕ್ಷನ್ಸ್ ಸಿಗುತ್ತೆ. ನೀವು ಗೂಗಲ್ ಆದರೂ ಸರ್ಚ್ ಮಾಡಿ ಅಥವಾ ಯೂಟ್ಯೂಬಲ್ಲಾದರೂ ಸರ್ಚ್ ಮಾಡಿ, ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಸಿಗುತ್ತೆ, ಒಂದಷ್ಟು ಎಕ್ಸಸೈಸ್ ಸಿಗುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ, ನಿಮಗೆ ಯಾವುದು ಈಸಿ ಅನಿಸುತ್ತೆ, ಸೊ ಅದನ್ನು ನೋಡಿ ಎಕ್ಸಸೈಸ್ ಎಲ್ಲ ಮಾಡ್ತಾ ಹೋದರೆ ಸೊ ಈ ಸಮಸ್ಯೆ ಏನು ಪಫಿ ಐಸ್ ಇದೆ ಇದನ್ನೆಲ್ಲ ಹೋಗ್ಲಾಡಿಸ್ಬೋದು, ಓಕೆನಾ. ಸೊ ಒಂದಷ್ಟು ಟಿಪ್ಸು ನನಗೆ ಗೊತ್ತಿರೋದನ್ನು ನಿಮಗೆ ನಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಮ್ಟೈಮ್ಸ್ ಎಸ್, ಸೊ ಇದನ್ನೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಇವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಇವಾಗೆಲ್ಲ ಮೊಬೈಲ್ ಇರುತ್ತೆ. ಅವ್ರದ್ದೆಲ್ಲ ಬರೀ ಗ್ಯಾಜೆಟಲ್ಲೇ ಇರುತ್ತೆ ಕೆಲಸ. ಲೈಕ್ ಲ್ಯಾಪ್ಟಾಪಲ್ಲಿ ಎಲ್ಲ ವಾಟ್ಸಪ್ಪಲ್ಲಿ ನೋಟ್ಸ್ ಕಳಿಸೋದಾಗಿರ್ಬೋದು, ಅಥವಾ ನಾವೆಲ್ಲ ದೊಡ್ಡವರು ಬಿಡಿ ಅದು ಕೆಲಸ ಮಾಡಲೇಬೇಕು. ಇವಾಗ ಚಿಕ್ಕ ಮಕ್ಕಳು ಅಷ್ಟೇ ಎಲ್ಲ ನೋಟ್ಸ್ ಕಳಿಸೋದಾಗಿರಲಿ ಲ್ಯಾಪ್ಟಾಪಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಕಳಿಸೋದಾಗಿರಲಿ, ಅದರಲ್ಲಿ ಓದ್ಕೊಳ್ಳೋದಾಗಿರಲಿ. ಸೊ ಇದೆಲ್ಲ ತುಂಬಾ ಇದೆ. ಸೊ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟು ನಾವು ಕೂಡ ನಮ್ಮ ಹೆಲ್ತ್ನ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ, ಓಕೆನಾ. ಸೊ ಈ ಟಿಪ್ನೆಲ್ಲ ಫಾಲೋ ಮಾಡಿ. ಸೊ ಫಾಲೋ ಮಾಡಿ ಹೇಗೆ ಬಂದಿದೆ, ನಿಮಗೆಲ್ಲ ಯೂಸ್ಫುಲ್ ಆಯಿತಾ ಅಂಥೇಳಿ ಸೊ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ಸೊ ಅಷ್ಟೇ ಗಾಯ್ಸ್, ಈ ವಿಡಿಯೋಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಒಂದಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗಲಿ, ಯೂಸ್ಫುಲ್ ಆಗಲಿ ಅಂತ ಅಷ್ಟೇ. ಸೊ ಈ ರೆಮಿಡಿನೆಲ್ಲನೂ ನೀವು ಟ್ರೈ ಮಾಡಿ. ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಎಂಥದ್ದು ನೀವೇನು ಅಪ್ಲೈ ಮಾಡೋದಿಲ್ಲ. ಏನು ಹಾರ್ಮ್ಫುಲ್ ಕೆಮಿಕಲ್ ಆಗಿರ್ಬೋದು, ಹಾರ್ಮ್ಫುಲ್ ಕ್ರೀಮ್ ಆಗಿರ್ಬೋದು, ಇದೆಲ್ಲ ಏನು ಅಪ್ಲೈ ಮಾಡೋಂಗಿಲ್ಲ. ಸೊ ಹೋಮ್ ರೆಮಿಡಿನೇ ಸಿಂಪಲ್ಲಾಗಿ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಹೋದರೆ ಸೊ 100% ಅದು ಪಫಿ ಐಸು ಹೋಗುತ್ತೆ, ಓಕೆನಾ. ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಲೈಕ್ ಏನಪ್ಪ ಹಿಂಗಾಗೋಯ್ತು ಅನ್ನೋದು ವರಿ ಮಾಡ್ಕೊಳ್ಳೋದು ಬಿಟ್ಟು ಸೊ ಇದ್ರ ಮೇಲೆ ಸ್ವಲ್ಪ ಅದನ್ನು ಹೋಗೋದಕ್ಕೆ ಒಂದು ಸ್ವಲ್ಪ ನೀವು ಹೋಮ್ ರೆಮಿಡಿಯಿಂದ ಮಾಡೋದ್ರಿಂದ ಸೊ 100% ಹೋಗುತ್ತೆ. ಸೊ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ನಿಮಗೆ ಹೇಗೆ ಅನಿಸ್ತು, ಯೂಸ್ಫುಲ್ ಆಯಿತಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.